ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ, ಸುಸ್ವಾಗತ. ಗೆಳೆಯರೆ, ಪಾಕಿಸ್ತಾನ ಆಂತರಿಕ ಸಂಘರ್ಷದಲ್ಲಿ ಬೆಂದು ಹೋಗ್ತಾ ಇದೆ. ಒಂದ್ ಕಡೆ ಬಲೂಚ್ ಹೋರಾಟಗಾರರ ಆಟ, ಮತ್ತೊಂದ್ ಕಡೆ ತೆಹರೀಕಿ ತಾಲಿಬಾನ್ನ ಕಾಟ, ಮಗದೊಂದ್ ಕಡೆ ಸಿಂಧ್ನ ಪ್ರತ್ಯೇಕತೆಯ ಕೂಗು. ಹೀಗೆ ಪಾಕಿಸ್ತಾನದ 4 ಪ್ರಾಂತಗಳಲ್ಲಿ 3 ಪ್ರಾಂತಗಳು ಬೆಂಕಿಯ ಕೆನ್ನಾಲಿಗೆಗೆ ಸಿಲುಕಿವೆ. ಉಳಿದಿರೋದು ಪಂಜಾಬ್ ಒಂದೇ. ಅದೊಂದನ್ನೇ ಇಟ್ಕೊಂಡು ಅದನ್ನು ಪಾಕಿಸ್ತಾನ ಅಂತ ಹೇಳೋದಕ್ಕೆ ಸಾಧ್ಯ ಆಗೋದಿಲ್ಲ. ಹೀಗಾಗಿ ಪಾಕ್ ಸರ್ಕಾರ ಈ 3 ಪ್ರತ್ಯೇಕತಾ ಹೋರಾಟಗಳನ್ನ ಹತ್ತಿಕ್ಕುವ ಪ್ರಯತ್ನವನ್ನ ಮಾಡ್ತಾ ಇದೆ. ಅವರು ಆ ಪ್ರಯತ್ನವನ್ನ ಮಾಡಿದಷ್ಟು ಅಲ್ಲಿ ಹೋರಾಟ ಉದ್ಧೃತಗೊಳ್ತಾ ಇದೆ. ಈ ಸಮಯದಲ್ಲೇ ಪಾಕ್ನ ಅದೊಂದು ಪ್ರಾಂತ ಭಾರತಕ್ಕೆ ಸೇರಬಯಸಿತ್ತು ಅನ್ನುವ ಅಂಶ ಮುನ್ನೆಲೆಗೆ ಬರ್ತಾ ಇದೆ. ಹಾಗಾದ್ರೆ ಯಾವುದು ಆ ಪ್ರಾಂತ? ಅಲ್ಲಿನ ವಿಶೇಷತೆ ಏನು? ಅವ್ರು ಯಾಕೆ ಪಾಕಿಸ್ತಾನದ ಭಾಗ ಆಗೋದನ್ನು ವಿರೋಧಿಸಿದ್ರು? ಯಾಕೆ ಭಾರತವನ್ನೇ ಸೇರಬಯಸಿದ್ರು? ಮತ್ತು ಅವರು ಭಾರತವನ್ನ ಸೇರೋದಕ್ಕೆ ಇಲ್ಲಿನ ನಾಯಕರು ಒಪ್ಪಿಕೊಳ್ಳಲಿಲ್ಲ ಯಾಕೆ ಅನ್ನೋದ್ರ ಬಗ್ಗೆ ಒಂದಷ್ಟು ಮಾಹಿತಿಯನ್ನ ನಾವಿಲ್ಲಿ ನೋಡೋಣ. ಗೆಳೆಯರೆ, ಇತ್ತೀಚೆಗೆ ಪಾಕಿಸ್ತಾನದ ಬಲೂಚ್ ಪ್ರಾಂತದಲ್ಲಿ ನಡೆದ ರೈಲು ಒತ್ತೆ ಪ್ರಕರಣ ಪಾಕಿಸ್ತಾನದ ಮಾನವನ್ನ ಜಗತ್ತಿನ ಮುಂದೆ ಹರಾಜು ಹಾಕ್ತು. ಬಲೂಚ್ ಹೋರಾಟಗಾರರು ಪಾಕಿಸ್ತಾನದ ನಿಜ ಬಣ್ಣವನ್ನ ವಿಶ್ವದ ಮುಂದೆ ತೆರೆದಿಡೋ ಪ್ರಯತ್ನದಲ್ಲಿ ಯಶಸ್ವಿಯಾದರು. ಮತ್ತೊಂದು ಕಡೆ ಖೈಬರ್ ಪಖ್ತೂನ್ಖ್ವಾದಲ್ಲಿ TTP ಅಂದ್ರೆ ತೆಹರೀಕಿ ತಾಲಿಬಾನ್ ಪಾಕಿಸ್ತಾನ್ ಪಾಕ್ ಸೇನಾ ನೆಲೆಗಳ ಮೇಲೆ, ಪೊಲೀಸ್ ಠಾಣೆಗಳ ಮೇಲೆ ಆತ್ಮಾಹುತಿ ದಾಳಿಗಳನ್ನ ಮಾಡ್ತಾ ಇರೋದ್ರಿಂದ ಅಲ್ಲಿ ಸಾಕಷ್ಟು ಸೈನಿಕರು ಸಾವಿಗೀಡಾಗ್ತಾ ಇದ್ದಾರೆ. ಮತ್ತೊಂದು ಕಡೆ ಪಾಕಿಸ್ತಾನದಲ್ಲಿ ಅಪರಿಚಿತ ಬಂದೂಕುಧಾರಿಗಳ ಅಬ್ಬರ ಕೂಡ ಹೆಚ್ಚಾಗ್ತಾ ಇದೆ. ಅವರು ಹುಡುಕಿ ಭಾರತಕ್ಕೆ ಬೇಕಾದವರನ್ನ ಕೊಂದು ಹಾಕ್ತಾ ಇದ್ದಾರೆ. ಮಗದೊಂದು ಕಡೆ ಸಿಂಧ್ ಕೂಡ ನಮಗೆ ಪಾಕಿಸ್ತಾನದ ಸಹವಾಸ ಬೇಡ, ಪ್ರತ್ಯೇಕ ದೇಶ ಬೇಕು ಅನ್ನೋ ಕೂಗನ್ನೆಬ್ಬಿಸಿದೆ. ಇದು ಪಾಕಿಸ್ತಾನಕ್ಕೆ ಬಹುದೊಡ್ಡ ತಲೆನೋವನ್ನ ಉಂಟು ಮಾಡ್ತಾ ಇದೆ. ಇನ್ನು ಕಳೆದ 1 ತಿಂಗಳಲ್ಲಿ ಪಾಕಿಸ್ತಾನದಲ್ಲಿ ಎಷ್ಟು ದಾಳಿಗಳಾಗಿವೆ ಅನ್ನೋದ್ರ ಬಗ್ಗೆ ಇಸ್ಲಾಮಾಬಾದ್ ಮೂಲದ ಪಾಕ್ ಇನ್ಸ್ಟಿಟ್ಯೂಟ್ ಫಾರ್ ಪೀಸ್ ಸ್ಟಡಿ ಅನ್ನೋ ಸಂಸ್ಥೆ ಒಂದು ವರದಿಯನ್ನ ಬಿಡುಗಡೆ ಮಾಡಿದೆ. ಆ ವರದಿಯ ಪ್ರಕಾರ ಫೆಬ್ರವರಿ ತಿಂಗಳಲ್ಲಿ ಪಾಕ್ ಅಲ್ಲಿ 121 ಮಂದಿ ಬಲಿಯಾಗಿದ್ದಾರೆ. ಹಾಗೆ 103 ಮಂದಿ ಗಾಯಗೊಂಡಿದ್ದು, ಅಲ್ಲಿ ಒಟ್ಟು 54 ಉಗ್ರ ದಾಳಿಗಳು ನಡೆದಿವೆ ಅನ್ನೋ ವರದಿಯನ್ನ ಆ ಸಂಸ್ಥೆ ಕೊಟ್ಟಿದೆ. ಇನ್ನು ಈ ವರದಿ ಇದೆಯಲ್ಲ, ಇದು ಫೆಬ್ರವರಿ ತಿಂಗಳ ವರದಿ. ಮಾರ್ಚ್ ಅಲ್ಲಿ ರೈಲು ಹೈಜಾಕ್ ಪ್ರಕರಣ ಆಗಿದೆ. ಅದರಲ್ಲಿ 100ಕ್ಕೂ ಹೆಚ್ಚು ಮಂದಿ ಸಾವಿಗೀಡಾಗಿದ್ದಾರೆ. ಹಾಗೆ ಮೊನ್ನೆ ಆರ್ಮಿ ಕ್ಯಾನ್ವಾಯ್ ಮೇಲೆ ನಡೆದ ದಾಳಿಯಲ್ಲಿ 90ಕ್ಕೂ ಹೆಚ್ಚು ಪಾಕಿಸ್ತಾನಿ ಸೈನಿಕರು ಜನ್ನತ್ ಪಾಲಾಗಿದ್ದಾರೆ. ಇನ್ನು 2025 ಜನವರಿಗೆ ಕಂಪೇರ್ ಮಾಡಿಕೊಂಡ್ರೆ ಫೆಬ್ರವರಿ ತಿಂಗಳಲ್ಲಿ ನಡೆದ ಭಯೋತ್ಪಾದನಾ ಕೃತ್ಯಗಳು ಮತ್ತು ಅದರಿಂದ ಉಂಟಾದ ಸಾವು ನೋವುಗಳ ಸಂಖ್ಯೆ 73% ಹೆಚ್ಚಾಗಿದೆ ಅಂತ ಆ ವರದಿ ಹೇಳ್ತಾ ಇದೆ. ಇದನ್ನ ಮಾರ್ಚ್ ತಿಂಗಳಿಗೆ ಕಂಪೇರ್ ಮಾಡ್ಕೊಂಡು ಬಿಟ್ರೆ ಅದು ಮತ್ತಷ್ಟು ಹೆಚ್ಚಾಗುವ ಸಾಧ್ಯತೆ ಕೂಡ ಇರುತ್ತೆ. ಇನ್ನು ಪಾಕಲ್ಲಿ ಉಂಟಾಗ್ತಾ ಇರೋ ಈ ದಾಳಿಗಳಿವೆಯಲ್ಲ, ಇವುಗಳ ಪೈಕಿ ಬಹುತೇಕ ನಡೀತಾ ಇರೋದು ಬಲೂಚಲ್ಲಿ ಮತ್ತು ಖೈಬರ್ ಪಖ್ತೂನ್ಖ್ವಾದಲ್ಲಿ. ಇನ್ನು ಪಾಕಿಸ್ತಾನದಲ್ಲಿ ನಡೆದ 54 ದಾಳಿಗಳ ಪೈಕಿ TTP ಅಂದ್ರೆ ತೆಹರೀಕಿ ತಾಲಿಬಾನ್ 32 ದಾಳಿಗಳ ಹೊಣೆಯನ್ನ ಹೊತ್ಕೊಂಡಿದೆ. ಹಾಗೆ ಬಲಿಯಾಗ್ತಿರೋರ ಪೈಕಿ ಸೈನಿಕರೇ ಹೆಚ್ಚಾಗಿರೋದು. ಅಲ್ಲಿನ ಸೇನೆಯ ಕಳವಳಕ್ಕೆ ಕಾರಣವಾಗ್ತಾ ಇರೋದು ಅಷ್ಟೇ ಅಲ್ಲ, ಅಲ್ಲಿ ಸೈನಿಕರ ಸಾಮೂಹಿಕ ರಾಜೀನಾಮೆ ಕೂಡ ಪ್ರಾರಂಭ ಆಗಿ ಹೋಗಿದೆ. ಗೆಳೆಯರೆ, ಖೈಬರ್ ಪಖ್ತೂನ್ಖ್ವಾದಲ್ಲಿ 30 ದಾಳಿಗಳು ನಡೆದಿವೆ. ಆ ದಾಳಿಗಳ ಹೊಣೆಯನ್ನ ತೆಹರೀಕಿ ತಾಲಿಬಾನ್ ಪಾಕಿಸ್ತಾನ್ ಮತ್ತು ಹಫೀಜ್ ಗುಲ್ ಬಹಾದೂರ್ ಗ್ರೂಪ್, ಲಷ್ಕರ್ ಇ ಇಸ್ಲಾಂ ಮತ್ತು ಇಸ್ಲಾಮಿಕ್ ಸ್ಟೇಟ್ ಖೊರಾಸಾನ್ಗಳು ಹೊತ್ಕೊಳ್ತಾ ಇವೆ. ಸೊ ಇಲ್ಲಿ ಪಾಕಿಸ್ತಾನ ಅನ್ನೋದು ಭೂಮಿಯ ಮೇಲಿನ ಜಹನ್ನಮ್ ಅಂದ್ರೆ ನರಕ ಆಗ್ತಾ ಇದೆ. ಹೀಗಾಗಿನೇ ಅಲ್ಲಿನ ಉಗ್ರರು ಕೂಡ ಎಲ್ಲೋ ಕಾಣದ ಲೋಕದಲ್ಲಿರೋ ಜನ್ನತ್ತನ್ನ ಹುಡುಕೊಂಡು ಒಂದೇ ಸಮಕ್ಕೆ ಹೋಗೋದಿಕ್ಕೆ ಶುರು ಮಾಡಿದ್ದಾರೆ. ಸ್ನೇಹಿತರೆ, ನೀವಿಲ್ಲಿ ಮ್ಯಾಪಲ್ಲಿ ನೋಡ್ತಾ ಇದ್ದೀರಲ್ಲ, ಇದು ಪಾಕಿಸ್ತಾನ. ಇಲ್ಲಿ ಆಫ್ಘಾನಿಸ್ತಾನದ ಜೊತೆ ಗಡಿಯನ್ನ ಹಂಚಿಕೊಂಡಿರೋದು ಖೈಬರ್ ಪಖ್ತೂನ್ಖ್ವಾ. ಹಾಗೆ ಆಫ್ಘನ್ ಹಾಗೂ ಇರಾನ್ನ ಜೊತೆಯಲ್ಲಿ ಗಡಿಯನ್ನ ಹಂಚಿಕೊಳ್ತಾ ಇರೋ ಪ್ರದೇಶ ಇದೆ ನೋಡಿ, ಇದು ಬಲೂಚಿಸ್ತಾನ. ಮತ್ತೊಂದು ಕಡೆ ಅರಬ್ಬಿ ಸಮುದ್ರ ಹಾಗೂ ಭಾರತದ ಜೊತೆಗಿನ ಗಡಿಗಳನ್ನ ಹೊಂದಿರೋದು ಸಿಂಧ್ ಪ್ರಾಂತ್ಯ. ಇನ್ನು ಅದರಿಂದ ಮೇಲ್ಭಾಗಕ್ಕೆ ಪಂಜಾಬ್ ಇದೆ. ಇದರ ಜೊತೆ ಪಾಕಿಸ್ತಾನ ಭಾರತದ ಒಂದಷ್ಟು ಭೂಪ್ರದೇಶವನ್ನ ಕೂಡ ಆಕ್ರಮಿಸಿಕೊಂಡು ಕೂತಿದೆ. ಗಿಲ್ಗಿಟ್ ಬಾಲ್ಟಿಸ್ತಾನಗಳನ್ನ ಪಾಕಿಸ್ತಾನ ಆಕ್ರಮಿಸಿಕೊಂಡಿದೆ. ಆ ಪ್ರದೇಶವನ್ನ 5ನೇ ಪ್ರಾಂತವನ್ನಾಗಿ ಮಾಡ್ಕೊಳ್ಳೋದಕ್ಕೆ ಕೂಡ ಪಾಕ್ ಯೋಜನೆಯನ್ನ ಹಾಕೊಂಡಿದೆ. ಇಷ್ಟಾದ್ರೂ ಗಿಲ್ಗಿಟ್ ಬಾಲ್ಟಿಸ್ತಾನ ಯಾವತ್ತಿದ್ರೂ ಭಾರತವನ್ನ ಸೇರಬೇಕು. ಹೀಗಾಗಿ ಪಾಕ್ ಅಲ್ಲಿರೋದು ಸದ್ಯಕ್ಕೆ 4 ರಾಜ್ಯಗಳು. ಗೆಳೆಯರೆ, ಪಾಕಿಸ್ತಾನ ಇದೆಯಲ್ಲ, ಇದು ಭಾರತದಿಂದ ಬೇರೆ ಆದರೂ ಕೂಡ ಆ ದೇಶವನ್ನ ಸೇರೋದಕ್ಕೆ ಅಲ್ಲಿನ ಮುಸ್ಲಿಂ ಮೆಜಾರಿಟಿಯ ಸಾಕಷ್ಟು ಪ್ರದೇಶಗಳ ಒಪ್ಪಿಗೆ ಇರಲಿಲ್ಲ. ಹಾಗೆ ನೋಡಿದ್ರೆ ಪಂಜಾಬ್ ಹಾಗೂ ಇವತ್ತಿನ ಬಾಂಗ್ಲಾದೇಶದ ಪ್ರದೇಶ ಇದೆ ನೋಡಿ, ಅಲ್ಲಿನ ಮುಸಲ್ಮಾನರಿಗೆ
ಪಾಕಿಸ್ತಾನದ ಪರ ಸ್ವಲ್ಪ ಹೆಚ್ಚಿನ ಒಲವಿತ್ತು. ಆದರೆ ಸಿಂಧ್, ಬಲೂಚ್, ಖೈಬರ್ ಅಂದ್ರೆ ಅವತ್ತಿನ ನಾರ್ತ್ ವೆಸ್ಟ್ ಫ್ರಾಂಟಿಯರ್ ಭಾಗಗಳಿವೆಯಲ್ಲ, ಇವು ಪಾಕಿಸ್ತಾನವನ್ನ ಸೇರೋದಕ್ಕೆ ಮನಸ್ಫೂರ್ತಿಯಾಗಿ ಒಪ್ಪಿರಲಿಲ್ಲ. ಅದರಲ್ಲೂ ಬಲೂಚ್ ಮತ್ತು ಖೈಬರ್ ಪಖ್ತೂನ್ಖ್ವಾ ಪ್ರದೇಶಗಳು ಯಾವುದೇ ಕಾರಣಕ್ಕೂ ಪಾಕಿಸ್ತಾನಕ್ಕೆ ನಾವು ಸೇರೋದಿಲ್ಲ ಅಂತ ಘೋಷಣೆ ಮಾಡಿಬಿಟ್ಟಿದ್ವು. ಆದರೆ ಅವತ್ತಿನ ಪರಿಸ್ಥಿತಿ, ಬ್ರಿಟಿಷರ ಒತ್ತಡ, ಮುಸ್ಲಿಂ ಲೀಗ್ ನಾಯಕರ ಕುತಂತ್ರಗಳು ಹಾಗೂ ಅವತ್ತಿನ ಭಾರತೀಯ ನಾಯಕತ್ವದ ಅಸಾಮರ್ಥ್ಯ ಇವೆಲ್ಲ ಈ ಎರಡು ಪ್ರದೇಶಗಳನ್ನ ಬಲವಂತವಾಗಿ ಪಾಕಿಸ್ತಾನಕ್ಕೆ ಸೇರೋ ಹಾಗೆ ಮಾಡಿದ್ವು. ಈ ಹಿಂದಿನ ವಿಡಿಯೋದಲ್ಲಿ ನಿಮಗೆ ಬಲೂಚ್ ಬಗ್ಗೆ ಮಾಹಿತಿಯನ್ನು ಕೊಟ್ಟಿದ್ದೆ. ಹೇಗೆ ಪಾಕಿಸ್ತಾನ ಬಲೂಚನ್ನ ಬಲವಂತವಾಗಿ ತನ್ನ ಹಿಡಿತಕ್ಕೆ ತಗೊಳ್ತು, ಭಾರತವನ್ನ ಸೇರಬೇಕು ಅಂತ ಅದು ಅಂದುಕೊಂಡ್ರೂ ಕೂಡ ಯಾಕವತ್ತು ಸಾಧ್ಯ ಆಗಲಿಲ್ಲ ಅನ್ನೋ ಮಾಹಿತಿ ಆ ವಿಡಿಯೋದಲ್ಲಿದೆ. ಆ ಲಿಂಕ್ ಅನ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ನಿಮಗೆ ಕೊಡ್ತಾ ಇದ್ದೀನಿ, ನೀವು ಅದನ್ನ ನೋಡಬಹುದು. ಇನ್ನು ಖೈಬರ್ ಪಖ್ತೂನ್ಖ್ವಾ ಗೆಳೆಯರೆ, ಇವತ್ತು ಖೈಬರ್ ಪಖ್ತೂನ್ಖ್ವಾ ಅನ್ನೋದು ಹಾರ್ಡ್ ಕೋರ್ ಪಾಕಿಸ್ತಾನದ ಹಾಗೆ ನಮ್ಮ ಕಣ್ಣಿಗೆ ಕಾಣಬಹುದು. ಅಲ್ಲಿ ಇವತ್ತು ಅತಿ ಹೆಚ್ಚು ಭಯೋತ್ಪಾದನೆ ಅನ್ನೋದು ನಡೀತಿರಬಹುದು. ಆದ್ರೆ 1947ರ ಸಮಯದಲ್ಲಿ ಅಲ್ಲಿನ ಜನ ಭಾರತವನ್ನ ಸೇರಬೇಕು ಅಂತ ಹೋರಾಟಗಳನ್ನ ಮಾಡಿದ್ರು ಅನ್ನೋದು ಸಾಕಷ್ಟು ಮಂದಿಗೆ ಗೊತ್ತಿರೋದಕ್ಕೆ ಸಾಧ್ಯನೇ ಇಲ್ಲ. ಆದ್ರೆ ಅಂಥದ್ದೊಂದು ಇತಿಹಾಸ ಖೈಬರ್ ಪಖ್ತೂನ್ಖ್ವಾ ಭಾಗಕ್ಕಿದೆ. ಅದು 1945ರ ಸಮಯ. ವಿಶ್ವ ಯುದ್ಧದಲ್ಲಿ ಗೆದ್ದು ಬೇಗಿದ್ದ ಇಂಗ್ಲೆಂಡ್ ತನ್ನ ಸರ್ವಸ್ವವನ್ನ ಕಳ್ಕೊಂಡು ಸೋತು ಸೊರಗ್ ಹೋಗಿತ್ತು. ಗೆದ್ದವನು ಸೋತ, ಸೋತವನು ಸತ್ತ ಅಂತಾರಲ್ಲ, ಆ ತರದ ಪರಿಸ್ಥಿತಿ ಇಂಗ್ಲೆಂಡ್ನದ್ದಾಗಿತ್ತು. ಆರ್ಥಿಕವಾಗಿ ಅವರು ಕುಸಿದು ಹೋಗಿದ್ರು. ಇಂಥ ಸಂದರ್ಭದಲ್ಲಿ ಭಾರತವನ್ನ ಆಳೋದಿಕ್ಕೆ, ಈ ದೇಶವನ್ನ ತಮ್ಮ ಕಪಿಮುಷ್ಟಿಯಲ್ಲಿ ಇಟ್ಟುಕೊಳ್ಳೋದಕ್ಕೆ ಸಾಧ್ಯ ಇಲ್ಲ ಅನ್ನೋದನ್ನ ಅವರು ಅರ್ಥ ಮಾಡಿಕೊಂಡಿದ್ರು. ಹೀಗಾಗಿ ಬ್ರಿಟಿಷರು ಭಾರತಕ್ಕೆ ಸ್ವಾತಂತ್ರ್ಯವನ್ನು ಕೊಟ್ಟು ಇಲ್ಲಿಂದ ಎದ್ದು ಹೋಗೋ ನಿರ್ಧಾರವನ್ನು ಮಾಡಿದ್ರು. ಇನ್ನು ಎದ್ದು ಹೋಗೋ ಸಮಯದಲ್ಲಿ ಈ ದೇಶವನ್ನ ಹಾಗೆ ಬಿಟ್ಟು ಹೋಗಬಾರದು ಅನ್ನೋದು ಕೂಡ ಅವರ ಮನಸ್ಸಲ್ಲಿತ್ತು. ಏನಾದರೂ ಒಂದು ಕಿತಾಪತಿಯನ್ನ ಮಾಡಬೇಕು ಅಂತ ಅಂದ್ಕೊಳ್ತಲೇ ಇದ್ದ ಬ್ರಿಟಿಷರು ದೇಶ ವಿಭಜನೆಗೆ ಬೆಂಬಲವನ್ನ ಕೊಡ್ತಾ ಹೋದ್ರು. ಮುಸ್ಲಿಂ ಲೀಗ್ ಅಷ್ಟೊತ್ತಿಗಾಗಲೇ ನಮಗೆ ಪ್ರತ್ಯೇಕ ದೇಶ ಬೇಕು ಅಂತ ಕೇಳೋದಕ್ಕೆ ಶುರು ಮಾಡಿತ್ತು. ಇನ್ನು ಭಾರತದಲ್ಲಿನ ಕಾಂಗ್ರೆಸ್ ನಾಯಕರಿದ್ರಲ್ಲ, ಅವರಲ್ಲಿ ಬಹಳಷ್ಟು ಜನ ಯಾವುದೇ ಕಾರಣಕ್ಕೂ ಈ ದೇಶ ಒಡೆಯೋದಿಲ್ಲ ಅಂತಲೇ ನಂಬಿದ್ರು ಮತ್ತು ಹಾಗೆ ಬೇರೆಯವರನ್ನು ಕೂಡ ನಂಬಿಸ್ತಾ ಬರೋ ಪ್ರಯತ್ನವನ್ನು ಮಾಡಿದ್ರು. ಅದಕ್ಕೆ ಏನೇನೋ ಥಿಯರಿಗಳನ್ನು ಹುಟ್ಟಾಕ್ತಾ ಇದ್ರು. ತಮಗಿಷ್ಟ ಬಂದಂತೆ ಅದನ್ನ ನೆರೇಟ್ ಮಾಡೋ ಪ್ರಯತ್ನವನ್ನು ಮಾಡ್ತಾ ಇದ್ರು. ಆದ್ರೆ ಗೆಳೆಯರೆ, ಅವತ್ತೂ ಕೂಡ ಈ ದೇಶದ ವಿಭಜನೆ ಅನ್ನೋದು ಅನಿವಾರ್ಯ ಮತ್ತು ಹಾಗೇ ಆಗತ್ತೆ, ಅದಕ್ಕೆ ಬೇಕಾದ ಎಲ್ಲ ಬೆಂಬಲವನ್ನು ಬ್ರಿಟಿಷರು ಕೊಡ್ತಾ ಇದ್ದಾರೆ ಮತ್ತು ಅವತ್ತಿನ ಕಾಂಗ್ರೆಸ್ ಭ್ರಮೆಯಲ್ಲಿ ತೇಲ್ತಾ ಇದೆ ಅನ್ನೋದನ್ನ ಅರ್ಥ ಮಾಡಿಕೊಂಡವರು. ಅದನ್ನ ಬಹಿರಂಗವಾಗಿ ಹೇಳಿದ ಏಕೈಕ ನಾಯಕ ಅಂದ್ರೆ ಅದು ಡಾಕ್ಟರ್ BR ಅಂಬೇಡ್ಕರ್ ಅವರೊಬ್ಬರೇ. ಡಾಕ್ಟರ್ ಬಾಬಾ ಸಾಹೇಬರ ಈ ದೂರದೃಷ್ಟಿ ಇದೆ ನೋಡಿ, ಅದನ್ನ ಸರಿಯಾಗಿ ಅವತ್ತು ಅರ್ಥ ಮಾಡಿಕೊಂಡು ಬಿಟ್ಟಿದ್ರು ಕೂಡ ಈ ದೇಶಕ್ಕೆ ಇವತ್ತು ಇಂಥ ಪರಿಸ್ಥಿತಿ ಖಂಡಿತ ಬರ್ತಾ ಇರಲಿಲ್ವೋ ಏನೋ. ದೇಶ ವಿಭಜನೆ ಅನಿವಾರ್ಯ ಅಂತ ಹೇಳಿದ್ದ ಬಾಬಾ ಸಾಹೇಬರು ಆ ಸಂದರ್ಭದಲ್ಲಿ ಏನು ಮಾಡಬೇಕು ಅನ್ನೋದನ್ನು ಕೂಡ ಅತ್ಯಂತ ಸ್ಪಷ್ಟವಾಗಿ ಹೇಳಿದ್ರು. ಈ ದೇಶದ ಮುಸಲ್ಮಾನರು ಸಂಪೂರ್ಣವಾಗಿ ಪಾಕಿಸ್ತಾನಕ್ಕೆ ಹೋಗೋದು ತುಂಬಾ ಒಳ್ಳೆಯದು ಅನ್ನೋ ಅಭಿಪ್ರಾಯವನ್ನು ಕೂಡ ಅವತ್ತು ಬಾಬಾ ಸಾಹೇಬರು ವ್ಯಕ್ತಪಡಿಸಿದ್ರು. ಮುಸ್ಲಿಂ ಲೀಗ್ ಪ್ರತ್ಯೇಕ ದೇಶಕ್ಕಾಗಿ ಹಠ ಹಿಡಿದು ಕೂತಿತ್ತು. ಇಂಥ ಸಂದರ್ಭದಲ್ಲಿ ಸಾಕಷ್ಟು ಚರ್ಚೆಗಳು, ಮಾತುಕತೆಗಳು ಎಲ್ಲ ನಡೆದ ನಂತರ ಕಡೆಗೂ ಭಾರತವನ್ನ ಇಬ್ಬಾಗ ಮಾಡೋದಕ್ಕೆ ಒಪ್ಪಿಗೆ ಸಿಕ್ತು. ಆಗ್ಲೇ ಅದನ್ನು ಬಹುವಾಗಿ ವಿರೋಧಿಸಿದ್ದು ಗಡಿನಾಡ ಗಾಂಧಿ ಅಂತಲೇ ಕರೆಸ್ಕೊಳ್ತಾ ಇದ್ದ ಖಾನ್ ಅಬ್ದುಲ್ ಗಫಾರ್ ಖಾನ್. ಸ್ನೇಹಿತರೆ, ಈ ಖಾನ್ ಅಬ್ದುಲ್ ಗಫಾರ್ ಖಾನ್ ಇದಾರಲ್ಲ, ಇವರು ಖೈಬರ್ ಪಖ್ತೂನ್ಖ್ವಾದ ಪಠಾಣರ ನಾಯಕ. ಹೇಳಿ ಕೇಳಿ ಪಠಾಣರು ಹೋರಾಟಕ್ಕೆ ಹೆಸರಾದವರು. ಅವರು ಸೇನೆಯಲ್ಲಿ ತಮ್ಮದೇ ಆದ ಹೆಸರನ್ನು ಕೂಡ ಉಳಿಸಿಕೊಂಡಿದ್ದವರು. ಒಂದು ಹಂತದಲ್ಲಿ ಬ್ರಿಟಿಷರ ಪಾಲಿಗೆ ಸಿಂಹ ಸ್ವಪ್ನದಂತಿದ್ದವರು ಈ ಪಠಾಣರು. ಗೆಳೆಯರೆ, ಆಫ್ಘನಿಸ್ತಾನ ಮತ್ತು ಅದರ ಗಡಿಯಲ್ಲಿನ ಈ ಪಠಾಣರು ಬ್ರಿಟಿಷರನ್ನ ಯಾವ ಮಟ್ಟಕ್ಕೆ ಕಾಡಿದ್ರು ಅನ್ನೋದನ್ನ ನಿಮಗೆ ಮುಂದಿನ ಸಂಚಿಕೆಯಲ್ಲಿ ಹೇಳ್ತೀನಿ. ಇವತ್ತೂ ಕೂಡ ಈ ಖೈಬರ್ ಪಖ್ತೂನ್ಖ್ವಾ ಭಾಗ ಇದೆ ನೋಡಿ, ಇದು ಸಂಪೂರ್ಣವಾಗಿ ಪಾಕಿಸ್ತಾನದ ಆಡಳಿತದ ಕೈಯಲ್ಲಿಲ್ಲ. ಅಲ್ಲಿ ಪಾಕ್ ಸೈನಿಕರ ದೌಲತ್ತುಗಳು, ದರ್ಬಾರುಗಳು ಇವೇನೂ ನಡೆಯೋದಿಲ್ಲ. ಸ್ವಾತಂತ್ರ್ಯ ಬಂದ ನಂತರವೂ ಬಹಳಷ್ಟು ವರ್ಷಗಳ ಕಾಲ, ನಿನ್ನೆ ಮೊನ್ನೆವರೆಗೆ ಕೂಡ ಇದು ಫೆಡರಲಿ ಅಡ್ಮಿನಿಸ್ಟ್ರೇಟೆಡ್ ಟ್ರೈಬಲ್ ಏರಿಯಾ, FATA ಅಂತ ಕರೆಸ್ಕೊಳ್ತಾ ಇತ್ತು. ಇಲ್ಲಿನ ಬುಡಕಟ್ಟು ಜನಾಂಗಗಳು ಅವರದ್ದೇ ಆದ ಕಾನೂನುಗಳನ್ನ ಮಾಡಿಕೊಂಡು ತಮಗೆ ಹೇಗೆ ಬೇಕೋ ಹಾಗೆ ಈ ಪ್ರದೇಶವನ್ನ ಆಳ್ವಿಕೆ ಮಾಡ್ಕೊಳ್ತಾ ಇದ್ರು. ಇಂಥ ಅಗ್ರೆಸಿವ್ ಪಠಾಣರನ್ನು ಕೂಡ ಅತ್ಯಂತ ಶಾಂತಿಯುತವಾಗಿ ಸ್ವಾತಂತ್ರ್ಯ ಹೋರಾಟದಲ್ಲಿ ಭಾಗಿಯಾಗೋ ಹಾಗೆ ಮಾಡಿದ್ದು ಇದೇ ಖಾನ್ ಅಬ್ದುಲ್ ಗಫಾರ್ ಖಾನ್. ಅದು ಎಷ್ಟರ ಮಟ್ಟಿಗೆ ಅಂದ್ರೆ,
ಖುದಾಯಿ ಖಿದ್ಮತ್ ಗರ್ ಅನ್ನೋ ಹೋರಾಟವನ್ನ ಖಾನ್ ಅಬ್ದುಲ್ ಗಫಾರ್ ಖಾನ್ ಶುರು ಮಾಡಿಸ್ತಾರೆ. ಆ ಹೋರಾಟದ ಮೂಲಕ ಪಠಾಣರು ಭಾರತದ ಸ್ವಾತಂತ್ರ್ಯ ಹೋರಾಟದಲ್ಲಿ ಸಕ್ರಿಯವಾಗಿ ಭಾಗಿಯಾಗ್ತಾರೆ. ಇಂಥ ಸಂಘಟನೆ ಭಾರತವನ್ನ ವಿಭಜಿಸೋದಕ್ಕೆ ವಿರೋಧವನ್ನು ವ್ಯಕ್ತಪಡಿಸುತ್ತೆ. ಅದರಲ್ಲೂ ಖೈಬರ್ ಪಖ್ತೂನ್ಖ್ವಾ ಪ್ರದೇಶವನ್ನ ಪಾಕಿಸ್ತಾನಕ್ಕೆ ಸೇರಿಸೋದಕ್ಕೆ ಬ್ರಿಟಿಷರು ನಿರ್ಧರಿಸಿದ್ದಾರೆ ಅನ್ನೋದು ಗೊತ್ತಾದ ಮೇಲಂತೂ ಅಬ್ದುಲ್ ಗಫಾರ್ ಖಾನ್ ಸೀದಾ ದೆಹಲಿಗೆ ಬರ್ತಾರೆ. ಕಾಂಗ್ರೆಸ್ ನಾಯಕರ ಮುಂದೆ ಕೂತ್ಕೊಂಡು ಯಾವುದೇ ಕಾರಣಕ್ಕೂ ನಮ್ಮನ್ನ ಈ ತೋಳಗಳ ಪಾಲು ಮಾಡಬೇಡಿ, ನಾವು ಭಾರತದಲ್ಲೇ ಉಳಿತೀವಿ, ನಮ್ಮನ್ನ ಭಾರತದಲ್ಲಿ ಉಳಿಸ್ಕೊಳ್ಳಿ ಅಂತ ಅವತ್ತಿನ ಭಾರತದ ನಾಯಕರ ಮುಂದೆ ನಿಂತು ಅಂಗಲಾಚ್ತಾರೆ. ಆದ್ರೆ ಅಷ್ಟೊತ್ತಿಗೆ ಸಿರಿಲ್ ರ್ಯಾಡ್ಕ್ಲಿಫ್ ಭಾರತ ಮತ್ತು ಪಾಕಿಸ್ತಾನಗಳ ನಡುವೆ ವಿಭಜನೆಯ ಗೆರೆಯನ್ನ ಎಳೆದಾಗಿರುತ್ತೆ. ಹೀಗಾಗಿ ದೆಹಲಿಯಲ್ಲಿ ಕೂಡ ಕಿಮ್ಮತ್ತು ಸಿಗಲಿಲ್ಲ. ತುಂಬಾ ಬೇಸರದಿಂದ ಮನನೊಂದು ದೆಹಲಿಯಿಂದ ಸೀದಾ ಖೈಬರ್ ಪಖ್ತೂನ್ಖ್ವಾಗೆ ಹೋದ ಅಬ್ದುಲ್ ಗಫಾರ್ ಖಾನ್ ಅಲ್ಲಿ ತಮ್ಮ ಬೆಂಬಲಿಗರ ಜೊತೆ ಒಂದು ಸಭೆ ಮಾಡ್ತಾರೆ. ಆ ಸಭೆಯಲ್ಲಿ ಯಾವುದೇ ಕಾರಣಕ್ಕೂ ನಾವು ಪಾಕಿಸ್ತಾನವನ್ನ ಸೇರುವುದಿಲ್ಲ, ಅದಕ್ಕೆ ನಮ್ಮ ಒಪ್ಪಿಗೆ ಇಲ್ಲ ಅನ್ನೋ ನಿರ್ಧಾರವನ್ನು ಕೈಗೊಳ್ತಾರೆ. ಒಂದು ವೇಳೆ ಅವತ್ತೇನಾದ್ರೂ ಬ್ರಿಟಿಷರು ಈ ಖೈಬರ್ ಪ್ರಾಂತದ ಪಠಾಣರಿಗೆ ಸ್ವಲ್ಪ ಮಟ್ಟಿಗೆ ಸಹಾಯ ಮಾಡಿಬಿಟ್ಟಿದ್ದಿದ್ರೆ ಅಲ್ಲೊಂದು ಪಶ್ತೂನಿಸ್ತಾನ ಅನ್ನೋ ಬೇರೆಯದ್ದೇ ದೇಶ ತಲೆ ಎತ್ತಿ ಬಿಡ್ತಾ ಇತ್ತು, ಅಥವಾ ಈ ಖೈಬರ್ ಪಖ್ತೂನ್ಖ್ವಾ ಅನ್ನೋ ಭೂಭಾಗ ಭಾರತವನ್ನಾದರೂ ಸೇರ್ತಾ ಇತ್ತು. ಆ ಮೂಲಕ ನಮಗೆ ಗಿಲ್ಗಿಟ್ ಬಾಲ್ಟಿಸ್ತಾನದ ಮೂಲಕ ಖೈಬರ್ ಪಖ್ತೂನ್ಖ್ವಾನ ಪ್ರವೇಶ ಮಾಡಿ ಆಫ್ಘಾನಿಸ್ತಾನಕ್ಕೆ ಒಂದು ನೇರ ಎಂಟ್ರಿ ಸಿಗೋದಕ್ಕೆ ಕೂಡ ಕಾರಣ ಆಗ್ತಾ ಇತ್ತು. ಆದ್ರೆ ಅಂಥ ಅವಕಾಶವನ್ನ ಬ್ರಿಟಿಷರು ಕೊಡಲೇ ಇಲ್ಲ. ಒಂದ್ ಕಡೆ ಖೈಬರ್ನಲ್ಲಿ ನಾವು ಪಾಕ್ ಸೇರೋದಿಲ್ಲ ಅನ್ನೋ ಹೋರಾಟ ನಡೀತಿದ್ರೆ ಪಾಕಿಸ್ತಾನದಲ್ಲಿ ಸರ್ಕಾರ ರಚನೆ ಆಯಿತು. ಜಿನ್ನಾ ಮೆಲ್ಲಗೆ ಗಫಾರ್ ಖಾನ್ ಅವರನ್ನ ಪುಸಲಾಯಿಸೋದಕ್ಕೆ ಶುರು ಮಾಡಿದ್ರು. ಆದ್ರೆ ಗಫಾರ್ ಖಾನ್ಗೆ ಮುಸ್ಲಿಂ ಲೀಗ್ನ ಕೋಮು ಭಾವ, ಅದರ ಉದ್ದೇಶ, ಅದರ ನಾಯಕರ ದ್ವಿಮುಖ ನೀತಿಗಳು, ಹಿಪಾಕ್ರಸಿ ಇವೆಲ್ಲವುಗಳ ಬಗ್ಗೆ ತುಂಬಾ ಚೆನ್ನಾಗಿ ಗೊತ್ತಿತ್ತು. ಹೀಗಿರುವಾಗಲೇ ಖೈಬರ್ ಭಾಗದಲ್ಲಿ ಪಾಕಿಸ್ತಾನವನ್ನ ಸೇರುವ ನಿಟ್ಟಲ್ಲೊಂದು ಚುನಾವಣೆಯನ್ನ ನಡೆಸಲಾಯಿತು. ಆ ಚುನಾವಣೆಯನ್ನ ಪಾಕ್ ಸೇನೆಯ ಅಧೀನದಲ್ಲಿ ನಡೆಸಿದ್ರಿಂದ ಖಾನ್ ಅಬ್ದುಲ್ ಗಫಾರ್ ಖಾನ್ ಅವರ ಬೆಂಬಲಿಗರು ಆ ಚುನಾವಣೆಯನ್ನ ಬಹಿಷ್ಕರಿಸಿದ್ರು. ಅದರಲ್ಲಿ 15% ಜನ ಮಾತ್ರ ಮತದಾನ ಮಾಡಿದ್ರು. ಆ 15% ಅಲ್ಲೇ ಒಂದಷ್ಟು ಜನ ಪಾಕ್ಗೆ ಸೇರೋದಕ್ಕೆ ಒಪ್ಪಿಗೆ ಕೊಟ್ಟಿದ್ರಿಂದ ಖೈಬರ್ ಪಖ್ತೂನ್ಖ್ವಾ ಅಧಿಕೃತವಾಗಿ ಪಾಕಿಸ್ತಾನದ ಪಾಲಾಯಿತು. ಗೆಳೆಯರೆ, ಅವತ್ತು ಕೂಡ ಖಾನ್ ಅಬ್ದುಲ್ ಗಫಾರ್ ಖಾನ್ ಮತ್ತವರ ಬೆಂಬಲಿಗರು ಈ ಚುನಾವಣೆಯನ್ನ ಬಹಿಷ್ಕರಿಸುವ ಬದಲು ಪಾಕಿಸ್ತಾನಕ್ಕೆ ನಾವು ಸೇರೋದಿಲ್ಲ ಅಂತ ಮತ ಚಲಾಯಿಸಿ ಬಿಟ್ಟಿದ್ರು ಕೂಡ ಬಹುಶಃ ಈ ಭೂಭಾಗ ಪಾಕಿಸ್ತಾನವನ್ನ ಸೇರ್ತಾ ಇರಲಿಲ್ವೋ ಏನೋ. ಆದ್ರೆ ಅವತ್ತು ಜಿನ್ನಾ ಅಲ್ಲಿಗೆ ಸೇನೆಯನ್ನ ತಗೊಂಡು ಹೋಗಿ ನಿಲ್ಲಿಸಿದ್ರು ಮತ್ತು ಅಲ್ಲಿ ಪಾಕ್ ವಿರುದ್ಧ ಮತದಾನ ನಡೆದಿದ್ರೂ ಕೂಡ ಸೇನೆ ಆ ರಿಸಲ್ಟ್ ಅನ್ನ ಉಲ್ಟಾ ಮಾಡುವ ಶಕ್ತಿಯನ್ನು ಹೊಂದಿತ್ತು. ಹೀಗಾಗಿ ಅನ್ಯಾಯವಾಗಿ ಖೈಬರ್ ಪಖ್ತೂನ್ಖ್ವಾದ ಭಾಗ 1955ರಲ್ಲಿ ಅಧಿಕೃತವಾಗಿ ಪಾಕಿಸ್ತಾನದ ಭಾಗ ಆಗಬೇಕಾಗಿ ಬಂತು. ಆ ಬಳಿಕ ಈ ಖುದಾಯಿ ಖಿದ್ಮತ್ ಘರ್ ಅನ್ನೋ ಸಂಘಟನೆ ಇತ್ತು ನೋಡಿ, ಅದನ್ನ ಶಾಶ್ವತವಾಗಿ ಇಲ್ಲವಾಗಿಸಿದ ಪಾಕ್ ಸರ್ಕಾರ ಖಾನ್ ಗಫಾರ್ ಖಾನ್ ಅವರನ್ನ ಸೆರೆಮನೆಗೆ ಕೂಡ ತಳ್ಳಿತು. ಹೀಗೆ ಖೈಬರ್ ಪಖ್ತೂನ್ಖ್ವಾ ಅನ್ನೋದು ತನಗಿಷ್ಟ ಇಲ್ಲದೇ ಇದ್ರೂ ಕೂಡ ಬಲವಂತವಾಗಿ ಪಾಕಿಸ್ತಾನದ ಪಾಲಾಗಬೇಕಾಗಿ ಬಂತು. ಗೆಳೆಯರೆ, ಅವತ್ತು ಪಾಕಿಸ್ತಾನ ಈ ಖೈಬರ್ ಪಖ್ತೂನ್ಖ್ವಾನ ಬಲವಂತವಾಗಿ ತನ್ನ ದೇಶದಲ್ಲಿ ಸೇರಿಸ್ಕೊಳ್ತು. ಅದರ ಪರಿಣಾಮವನ್ನ ಈಗ ನೋಡಿ ಅವರು ಅನುಭವಿಸ್ತಾ ಇದ್ದಾರೆ. ಹಾಗೆ ನೋಡಿದ್ರೆ ಈ ಖೈಬರ್ ಪಖ್ತೂನ್ಖ್ವಾದಲ್ಲಿನ ಪಶ್ತೂನಿಗಳಿರೋ ಪ್ರದೇಶ ಇದೆ ನೋಡಿ, ಇದಿಷ್ಟು ಆಫ್ಘನಿಸ್ತಾನಕ್ಕೆ ಸೇರಬೇಕು ಅಂತ ಆಫ್ಘನಿಸ್ತಾನದ ತಾಲಿಬಾನ್ ವಾದ ಮಾಡುತ್ತೆ. ಅವರ ಪ್ರಕಾರ ಅಲ್ಲಿ ಪಾಕಿಸ್ತಾನ ಅನ್ನೋ ದೇಶನೇ ಅಸ್ತಿತ್ವದಲ್ಲಿಲ್ಲ. ಬ್ರಿಟಿಷರು ಗ್ರೇಟ್ ಗೇಮ್ನ ಭಾಗವಾಗಿ ಆಫ್ಘನಿಸ್ತಾನ ಮತ್ತು ಅವತ್ತಿನ ಭಾರತದ ನಡುವೆ ಒಂದು ಗಡಿಗೆರೆಯನ್ನ ಎಳಿತಾರೆ. ಅದನ್ನ ಡ್ಯುರಾಂಡ್ ಲೈನ್ ಅಂತ ಕರೀತಾರೆ. ಆದ್ರೆ ಬ್ರಿಟಿಷರು ಭಾರತವನ್ನ ಬಿಟ್ಟು ಹೋದ್ರಲ್ಲ, ಆ ನಂತರ ಡ್ಯುರಾಂಡ್ ಲೈನ್ಗೆ ಮಾನ್ಯತೆಯನ್ನ ಕೊಡೋದಕ್ಕೆ ಆಫ್ಘನಿಸ್ತಾನ ಒಪ್ಪಲಿಲ್ಲ. ಅವ್ರ ಪ್ರಕಾರ ಅಲ್ಲಿ ಪಾಕಿಸ್ತಾನ ಅನ್ನೋ ದೇಶಕ್ಕೆ ಅಸ್ತಿತ್ವನೇ ಇಲ್ಲ, ಅಂಥದ್ದೊಂದು ದೇಶ ಅಸ್ತಿತ್ವದಲ್ಲೇ ಇಲ್ಲ. ಇರಾನ್ನ ಗಡಿಯಿಂದ ಆರಂಭಗೊಂಡು ಸಿಂಧೂ ನದಿಯ ಪಶ್ಚಿಮ ಭಾಗದವರೆಗಿನ ಸಮಸ್ತ ಭೂಪ್ರದೇಶವು ಆಫ್ಘನಿಸ್ತಾನವೇ. ಆ ನಂತರ ಇರೋದೆಲ್ಲ ಹಿಂದೂಸ್ತಾನ. ಹೀಗಾಗಿ ಪಾಕಿಸ್ತಾನ ಅನ್ನೋದೊಂದು ದೇಶ ಇದೆ ಅಂತ ಕೂಡ ಅವರು ಒಪ್ಪೋದಿಲ್ಲ. ಡ್ಯುರಾಂಡ್ ಲೈನ್ ಅನ್ನೋದನ್ನ ಅವರು ಊಹಾರೇಖೆ ಅಂತ ಕರೀತಾರೆ ಹೊರತು ಅದು ಆಫ್ಘನ್ ಮತ್ತು ಪಾಕಿಸ್ತಾನಗಳ ನಡುವಿನ ಗಡಿ ಅಂತ ಒಪ್ಪೋದಿಲ್ಲ. ಹೀಗಾಗಿನೇ ಪಾಕ್ ಆಫ್ಘನ್ ಗಡಿಯಲ್ಲಿ ಸದಾ ಸಂಘರ್ಷದ ವಾತಾವರಣ ಇದ್ದೇ ಇರುತ್ತೆ. ಇನ್ನು ಈ ಪಶ್ತೂನಿಸ್ತಾನ ಅಥವಾ ಖೈಬರ್ ಪಖ್ತೂನ್ಖ್ವಾ ಭಾಗದಲ್ಲಿನ TTP ಅಂದ್ರೆ ತೆಹರಿಕಿ ತಾಲಿಬಾನಿಗಳು ಈಗಾಗಲೇ ಸಾಕಷ್ಟು ಕಡೆಗಳಲ್ಲಿ ಸರ್ಕಾರದ ಅಧಿಕೃತ ಆಡಳಿತವನ್ನು ಕಿತ್ತೆಸೆದು ತಮ್ಮದೇ ಆದ ಪರ್ಯಾಯ ಆಡಳಿತವನ್ನು ನಡೆಸ್ತಾ ಇದ್ದಾರೆ.
ಇದ್ದಾರೆ. ಇನ್ನು ಖೈಬರ್ ಪಖ್ತೂನ್ಖ್ವಾ ಅನ್ನೋದು ಗುಡ್ಡಗಾಡು ಪ್ರದೇಶ. ಅದು ಸುಮಾರು 1,01,741 ಚದರ ಕಿಲೋಮೀಟರ್ನಷ್ಟು ವಿಸ್ತೀರ್ಣವನ್ನು ಹೊಂದಿದೆ. ಇಲ್ಲಿ ಸರಿಸುಮಾರು 4 ಕೋಟಿ ಮಂದಿ ವಾಸ ಮಾಡ್ತಾರೆ. ಅದರಲ್ಲಿ 75% ಮಂದಿ ಪಶ್ತೂನಿಗಳೇ ಇದ್ದಾರೆ. ಹಾಗೆ ಇಡೀ ಪಾಕಿಸ್ತಾನದಲ್ಲಿ ಅತ್ಯಂತ ಚಿಕ್ಕ ಪ್ರಾಂತ ಅಂತ ಅನ್ನಿಸ್ಕೊಳ್ತಾ ಇರೋದು ಕೂಡ ಇದೇ ಖೈಬರ್ ಪಖ್ತೂನ್ಖ್ವಾ ಪ್ರದೇಶ. ಇದರ ಜೊತೆಗೆ ಈ ಪಶ್ತೂನಿಗಳ ಜೊತೆ ಅಲ್ಲಿ ಹಿಂಡ್ಕೋ, ಚಿತ್ರಾಲಿ, ಕೋಹಿಸ್ತಾನಿ ಸೇರಿದಂತೆ ಮತ್ತಷ್ಟು ಬುಡಕಟ್ಟು ಜನ ಕೂಡ ಇದ್ದಾರೆ. ಪಶ್ತೋ ಅಲ್ಲಿನ ಪ್ರಮುಖ ಭಾಷೆ. ಹಾಗೆಯೇ ಹಿಂದಿ ಮತ್ತು ಉರ್ದು ಭಾಷೆಗಳು ಕೂಡ ಅಲ್ಲಿ ಪ್ರಚಲಿತದಲ್ಲಿವೆ. ಹಾಗೆ ನೋಡಿದರೆ ಪಾಕಿಸ್ತಾನದ ಜೊತೆ ಯಾವುದೇ ಸಾಂಸ್ಕೃತಿಕ ಸಂಬಂಧವೂ ಇಲ್ಲದ ಖೈಬರ್ ಪಖ್ತೂನ್ಖ್ವಾ ಇವತ್ತು ಪಾಕಿಸ್ತಾನದ ಜೊತೆ ಒಲ್ಲದ ಮನಸ್ಸಿನಿಂದ ಜೀವನ ಮಾಡ್ತಾ ಇದೆ. ಹೀಗಾಗಿನೇ ಅಲ್ಲಿ ಸಂಘರ್ಷಗಳು ಹೆಚ್ಚಾಗ್ತಾ ಇವೆ. ನಮಗೂ ಪಾಕ್ಗೂ ಸಂಬಂಧನೇ ಇಲ್ಲ, ನಮ್ಮ ಆಡಳಿತವನ್ನು ಪಾಕಿಸ್ತಾನ ನಮಗೆ ಬಿಟ್ಟುಕೊಡ್ಲಿ, ನಮಗೆ ಸ್ವಾತಂತ್ರ್ಯ ಬೇಕು ಅಂತ ಈ ತೆಹರಿಕಿ ತಾಲಿಬಾನ್ ಹೆಸರಲ್ಲಿ ಒಂದು ಹೋರಾಟ ಶುರುವಾಗಿದೆ. ಅಫ್ಕೋರ್ಸ್ ತೆಹರಿಕಿ ತಾಲಿಬಾನಿ ಅನ್ನೋದು ಇಸ್ಲಾಮಿಕ್ ಕಾನೂನುಗಳನ್ನು ಜಾರಿಗೆ ತರುವ, ತಾಲಿಬಾನ್ ಥರದ್ದೇ ಆಡಳಿತಕ್ಕೆ ಈ ಭಾಗವನ್ನು ದೂಡುವ ಒಂದು ಸಂಘಟನೆ ಅನ್ನೋದ್ರಲ್ಲಿ ಎರಡು ಮಾತಿಲ್ಲ. ಆದರೆ ಯಾವ ರೀತಿಯ ಆಡಳಿತದ ಅಡಿ ಇರಬೇಕು ಅನ್ನೋದನ್ನ ನಿರ್ಧಾರ ಮಾಡೋದು ಅಲ್ಲಿನ ಜನರ ಹಕ್ಕು. ಅವರನ್ನ ಯಾರು ಪಾಲಿಸಬೇಕು, ಯಾವ ರೀತಿಯ ಕಾನೂನುಗಳಲ್ಲಿರಬೇಕು ಅನ್ನೋದನ್ನ ಭಾರತವೋ, ಚೈನಾನೋ, ಪಾಕಿಸ್ತಾನವೋ ಅಥವಾ ಪಶ್ಚಿಮದ ದೇಶಗಳು ನಿರ್ಧಾರ ಮಾಡಬೇಕಾದ ಅಗತ್ಯ ಇಲ್ಲ. ಆಯಾ ದೇಶಕ್ಕೆ ಯಾವ ರೀತಿಯ ವ್ಯವಸ್ಥೆಗಳು ಬೇಕೋ ಅದನ್ನು ಅವರು ಮಾಡ್ಕೋತಾರೆ. ಖೈಬರ್ ಪಖ್ತೂನ್ಖ್ವಾ ಭಾಗಕ್ಕೆ ಪಾಕಿಸ್ತಾನದಿಂದ ಸ್ವಾತಂತ್ರ್ಯವನ್ನು ಕೊಡಿಸೋದಕ್ಕೆ ಈಗಲ್ಲಿ TTP ಹೋರಾಟವನ್ನು ಮಾಡ್ತಾ ಇದೆ. ಗೆಳೆಯರೆ, ಈಗಲಿನ ಪಶ್ತೂನಿಗಳು ನಡೆಸ್ತಾ ಇರೋ ಹೋರಾಟ ಏನಾದರೂ ಯಶಸ್ವಿಯಾಗಿ ಖೈಬರ್ ಪಖ್ತೂನ್ಖ್ವಾ ಪಾಕಿಸ್ತಾನದ ಕೈ ಬಿಟ್ಟು ಹೋದರೆ ಪಾಕ್ಗೆ ದೊಡ್ಡ ಅಪಾಯ ಕೂಡ ಇದೆ. ನೀವಿಲ್ಲಿ ಮ್ಯಾಪಲ್ಲಿ ನೋಡ್ತಾ ಇದ್ದೀರಲ್ಲ, ಇದು ಖೈಬರ್ ಪಖ್ತೂನ್ಖ್ವಾ, ಇದು ಗಿಲ್ಗಿಟ್ ಬಾಲ್ಟಿಸ್ತಾನ. ಅಷ್ಟೇ ಅಲ್ಲ, ಈ ಪಾಕಿಗಳಿದ್ದಾರೆ ನೋಡಿ, ಇವರು ಗಿಲ್ಗಿಟ್ಗೆ ಬರಬೇಕು ಅಂದ್ರೆ ಈ ಖೈಬರ್ ಪಖ್ತೂನ್ಖ್ವಾ ಮೂಲಕನೇ ಬರಬೇಕು. ಹೀಗಾಗಿ ಈ ಖೈಬರ್ ಅನ್ನೋದು ಒಮ್ಮೆ ಪಾಕಿಸ್ತಾನದಿಂದ ಸಪರೇಟ್ ಆಗಿಬಿಡ್ತು ಅಂತ ಇಟ್ಕೊಳ್ಳಿ, ಆಗ ಪಾಕಿಸ್ತಾನಕ್ಕೆ ಆಕ್ರಮಿತ ಕಾಶ್ಮೀರದ ಮೂಲಕವೇ ಗಿಲ್ಗಿಟ್ ಅನ್ನು ತಲುಪಬೇಕಾದ ಅನಿವಾರ್ಯತೆ ಸೃಷ್ಟಿಯಾಗುತ್ತೆ. ಹಾಗೇನೆ ಒಂದ್ ವೇಳೆ ಅದೇ ಸಮಯದಲ್ಲಿ ಭಾರತ ಏನಾದರೂ ಗಟ್ಟಿ ಮನಸ್ಸು ಮಾಡಿದ್ರೆ ಗಿಲ್ಗಿಟ್ ಬಾಲ್ಟಿಸ್ತಾನ ಮತ್ತೆ ಭಾರತದ ಕೈ ಸೇರುತ್ತೆ. ಅಷ್ಟೇ ಅಲ್ಲ, ಚೈನಾ ಮತ್ತು ಪಾಕಿಸ್ತಾನಗಳ ನಡುವೆ ನೇರವಾದ ಭೂಸಂಪರ್ಕನೇ ಇಲ್ಲದಂತಾಗತ್ತೆ. ಹೀಗಾಗಿನೇ ಪಾಕಿಸ್ತಾನ ತನಗೆ ಎಷ್ಟೇ ನಷ್ಟ ಆದರೂ ಖೈಬರ್ ಪಖ್ತೂನ್ಖ್ವಾನ ಬಿಡೋದಕ್ಕೆ ಸಿದ್ಧ ಇಲ್ಲ. ಆದರೆ ಅಲ್ಲಿನ ಹೋರಾಟಗಾರರು, ಉಗ್ರ ಸಂಘಟನೆಗಳು ಕೂಡ ಪಾಕಿಸ್ತಾನಕ್ಕೆ ಕಾಟ ಕೊಡೋದನ್ನು ನಿಲ್ಲಿಸೋದಿಲ್ಲ. ಒಟ್ಟಲ್ಲಿ ಬಲವಂತವಾಗಿ ಮೋಸದಿಂದ ಕಿತ್ಕೊಂಡ ಪ್ರದೇಶ ಇವತ್ತು ಪಾಕಿಸ್ತಾನದ ಹೆಗಲ ಮೇಲಿನ ರಣವಾಗಿ ಕಾಡ್ತಾ ಇದೆ. ಅದು ಯಾವಾಗ ಗ್ಯಾಂಗ್ರೀನ್ ಆಗುತ್ತೋ, ಅದನ್ನು ಯಾವಾಗ ಕತ್ತರಿಸಬೇಕಾದ ಪರಿಸ್ಥಿತಿ ಬರುತ್ತೋ ಕಾಲಾನೇ ಉತ್ತರಿಸಬೇಕು. ಇದು ಗೆಳೆಯರೆ ಪಾಕಿಸ್ತಾನದಲ್ಲಿನ ಒಂದು ಪ್ರಾಂತ್ಯ. ಭಾರತವನ್ನೇ ಸೇರಬೇಕು ಅಂತ ಬಯಸಿದ್ರೂ ಕೂಡ ಸೇರಲಾಗದ ಆವತ್ತಿನ ಪರಿಸ್ಥಿತಿಗಳ ಕುರಿತಾದ ಒಂದಷ್ಟು ಮಾಹಿತಿ ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.